ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ 4, 2025 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಜೂನ್ 4, 2025 US ಡಾಲರ್ ಅಂದರೆ ಅಮೆರಿಕನ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ಹೊಸ ಕನಿಷ್ಠ ಮಟ್ಟವನ್ನು ತಲುಪಿತು. ಹಾಗಾದ್ರೆ ಅಂದಾಜು ವಿನಿಮಯ ದರ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಡೇಟ್ ಅನ್ನ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಕ್ವಶನ್ ಅಲ್ಲಿ ನೀವು ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಒಂದು ಕರೆಂಟ್ ಇವೆಂಟ್ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಈ ಡೇಟ್ ಅಂದು ಅಂದ್ರೆ ಜೂನ್ 4 ಅಮೆರಿಕನ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ಹೊಸ ಕನಿಷ್ಠ ಮಟ್ಟವನ್ನು ತಲುಪುತ್ತೆ. ಅದು ಕರೆಂಟ್ ಇವೆಂಟ್ ಅದು. ಹಾಗಾಗಿ ಅಲ್ಲಿ ಕ್ವಶನ್ ಅಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಸಪೋಸ್ ನಿಮ್ಮ ಎಕ್ಸಾಮ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇತ್ತೀಚೆಗೆ ಅಂತ ಮೆನ್ಷನ್ ಮಾಡ್ತಾರೆ. ಇತ್ತೀಚೆಗೆ ಅಮೆರಿಕನ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ಹೊಸ ಕನಿಷ್ಠ ಮಟ್ಟವನ್ನು ತಲುಪಿತು ಅಂತ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾರೆ. ಬಟ್ ಇಲ್ಲಿ ಯಾಕೆ ನಾವು ಡೇಟ್ ಅನ್ನ ಮೆನ್ಷನ್ ಮಾಡಿದೀವಿ ಅಂತಂದ್ರೆ ಆ ಇವೆಂಟ್ ತಮಗೆ ಗೊತ್ತಿರುತ್ತೆ. ಅಂದ್ರೆ ಕರೆಂಟ್ ಇವೆಂಟ್ ಆ ಡೇಟ್ ಅಂದು ಏನ್ ಆಯ್ತು ಅಂತ ತಮಗೆ ಕ್ವಿಕ್ ಆಗಿ ಇಲ್ಲಿ ಕ್ವಶನ್ ಮೂಲಕ ಕೂಡ ರಿವಿಷನ್ ಆಗುತ್ತೆ. ಆಪ್ಷನ್ಸ್ ಅನ್ನ ನೋಡೋಣ. 70 ಅಮೆರಿಕನ್ ಡಾಲರ್ ಅಂದ್ರೆ 70 ರೂಪಾಯಿ ವರ್ಸಸ್ ಅಮೆರಿಕನ್ ಡಾಲರ್ 80 ರೂಪಾಯಿ, 85.86 ರೂಪಾಯಿ, 90 ರೂಪಾಯಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಅಂದಾಜು ವಿನಿಮಯ ದರ ಎಷ್ಟು? 85.86 ರೂಪಾಯಿ ಭಾರತೀಯ ಒಂದು ಕರೆನ್ಸಿಯಲ್ಲಿ ಆಗುತ್ತೆ. 85.86 ರುಪೀಸ್ ಆಗುತ್ತೆ. ಸೊ ಇದು ಅಂದಾಜು ವಿನಿಮಯ ದರ ಅಂದ್ರೆ ಒಂದು ಅಮೆರಿಕನ್ ಡಾಲರ್ ಈಕ್ವಲ್ಸ್ ಟು 85.86 ಭಾರತದ ರೂಪಾಯಿ ಆಗುತ್ತೆ. RBI ಹಣಕಾಸು ನೀತಿ ಘೋಷಣೆಗೆ ಮುನ್ನ ಮಾರುಕಟ್ಟೆ ಅನಿಶ್ಚಿತತೆಗಳ ನಡುವೆ ವಿದೇಶಿ ಬಂಡವಾಳದ ಹೊರಹರಿವು ಪ್ರಭಾವಿತವಾಗಿ ಜೂನ್ 4 ಪ್ರತಿ ಅಮೆರಿಕನ್ ಡಾಲರ್ಗೆ ಭಾರತದ ಕರೆನ್ಸಿ ಎಷ್ಟು 85.86ಕ್ಕೆ ಕುಸಿದಿದೆ. ಕರೆನ್ಸಿಗಳ ಏರಿಳಿತಗಳ ಆಮದು ವೆಚ್ಚ ಮತ್ತು ಹಣದುಬ್ಬರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಒಂದು ಕರೆನ್ಸಿಗಳಲ್ಲಿ ಏನು ಏರುಪೇರಾಗುತ್ತೆ ಅದು ಆಮದು ವೆಚ್ಚಗಳ ಮೇಲೆ ಮತ್ತು ಹಣದುಬ್ಬರದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಒಂದು ಕ್ವಶನ್ ಇಲ್ಲಿ ಫ್ರೇಮ್ ಆಗುತ್ತೆ. ಸೊ ಸಪೋಸ್ ಕರೆನ್ಸಿಗಳಲ್ಲಿ ಏನು ಏರಿಳಿತ ಆಗೋದ್ರಿಂದ ಏನಾಗುತ್ತೆ ಅಥವಾ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆಪ್ಷನ್ ಅಲ್ಲಿ ಕೇಳ್ತಾರೆ. ಆಪ್ಷನ್ 1 ಏನ್ ಮಾಡ್ತಾರೆ? ಆಮದು ವೆಚ್ಚಗಳ ಮೇಲೆ ಪರಿಣಾಮ ಬೀರುತ್ತೆ, ಹಣದುಬ್ಬರದ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ. ಆಮದು ವೆಚ್ಚ ಮತ್ತು ಹಣದುಬ್ಬರ ಎರಡರ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಆಮದು ವೆಚ್ಚ ಮತ್ತು ಹಣದುಬ್ಬರ ಎರಡರ ಮೇಲೂ ಕೂಡ ಈ ಒಂದು ಪರಿಣಾಮ ಬೀರುತ್ತೆ ಕರೆನ್ಸಿಗಳಲ್ಲಿ ಆಗುವಂತಹ ಏರಿಳಿತಗಳ ಮೇಲೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಜೂನ್ 6, 2025 RBI ಯಾವ ಹಣಕಾಸು ನೀತಿ ಕ್ರಮವನ್ನು ತೆಗೆದುಕೊಂಡಿತು? ಸೊ ಪರ್ಟಿಕ್ಯುಲರ್ ಡೇಟ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಜೂನ್ 6, 2025 RBI ಯಾವ ಒಂದು ಹಣಕಾಸು ನೀತಿಯ ಕ್ರಮವನ್ನು ತೆಗೆದುಕೊಂಡಿತು ಅಂತ ಪ್ರಶ್ನೆ. ಆಯ್ಕೆಗಳು: ರೇಪೋ ದರವನ್ನು 50 ಬೇಸ್ ಪಾಯಿಂಟ್ BPSಗೆ ಹೆಚ್ಚಿಸಲಾಗಿದೆ, ರೇಪೋ ದರವನ್ನು 50 BPSಗೆ ಕಡಿತಗೊಳಿಸಲಾಗಿದೆ ಮತ್ತು CRR ಅನ್ನ 100 BPSಗೆ ಕಡಿಮೆ ಮಾಡಲಾಗಿದೆ. ರೇಪೋ ದರವನ್ನು ಯಥಾವತ್ತಾಗಿ ಕಾಯ್ದುಕೊಳ್ಳಲಾಗಿದೆ. CRR ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. CRR ಅನ್ನ 100 BPSಗೆ ಹೆಚ್ಚಿಸಲಾಗಿದೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ರೇಪೋ ದರವನ್ನ 50 BPSಗೆ ಅದನ್ನ ಕಡಿಮೆ ಮಾಡಿರ್ತಾರೆ, CRR ಅನ್ನ 100 BPSಗೆ ಕಡಿಮೆ ಮಾಡಿರ್ತಾರೆ. ಇದು ಹೊಸದಾಗಿ ತೆಗೆದುಕೊಂಡಂತಹ ಹಣಕಾಸು ನೀತಿಯ ಕ್ರಮ ಆಗುತ್ತೆ. ಯಾವಾಗ? ಜೂನ್ 6 RBI ತೆಗೆದುಕೊಂಡಿರುತ್ತೆ. RBI ರೇಪೋ ದರವನ್ನು 5.50% ಅಂದ್ರೆ 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆಗೊಳಿಸುವುದರ ಜೊತೆಗೆ ನಗದು ಮೀಸಲು ಅನುಪಾತ
ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ ನಾವು. CRR ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, ಕನ್ನಡದಲ್ಲಿ ನಗದು ಮೀಸಲು ಅನುಪಾತ. ಅದನ್ನ 100 ಬೇಸಿಸ್ ಪಾಯಿಂಟ್ಗಳಿಗೆ ಕಡಿತದೊಂದಿಗೆ ಮಾರುಕಟ್ಟೆಗಳನ್ನ ಅಚ್ಚರಿಗೊಳಿಸಿರುತ್ತೆ. ಈ ಕ್ರಮ ಏನಿದೆ, ಹಣದುಬ್ಬರವನ್ನ ನಿಯಂತ್ರಿಸುವಾಗ ಆರ್ಥಿಕ ಬೆಳವಣಿಗೆಯನ್ನ ಬೆಂಬಲಿಸುವಂತಹ ಗುರಿಯನ್ನ ಹೊಂದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, RBI ರೆಪೋ ರೇಟ್ ಮತ್ತು CRR ಕ್ಯಾಶ್ ರಿಸರ್ವ್ ರೇಷಿಯೋದಲ್ಲಿ ಏನ್ ಚೇಂಜಸ್ ಮಾಡ್ತಾ ಇದೆ, ಇದು ಯಾಕೆ ಮಾಡ್ತಾ ಇದೆ ಅಂತಂದ್ರೆ ಇದು ಮುಖ್ಯವಾಗಿ ಹಣದುಬ್ಬರವನ್ನ ನಿಯಂತ್ರಣ ಮಾಡೋಕೆ ಇದನ್ನ ಮಾಡುತ್ತೆ. ಈ ತಟಸ್ಥ ವಿತ್ತೀಯ ನಿಲುವಿಗೆ ಬದಲಾವಣೆಯನ್ನ ಕೂಡ ಇದು ಸೂಚನೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಜೂನ್ 4, 2025ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ವಿಜಯೋತ್ಸವದ ಸಂದರ್ಭದಲ್ಲಿ ಯಾವ ದುರಂತ ಘಟನೆ ಸಂಭವಿಸಿದೆ? ಸೊ ಇದು ಕಾನ್ಸೆಪ್ಟ್ ಅಷ್ಟೇ ನಮಗೆ ಗೊತ್ತಿರಬೇಕು. ಅಂದ್ರೆ ಇದು ಎಕ್ಸಾಮ್ಗೆ ಕ್ವಶನ್ ಫ್ರೇಮ್ ಆಗಲ್ಲ, ಬಟ್ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಬಟ್ ಇಲ್ಲಿ ನಾವು ಯಾಕೆ ಇದನ್ನ ಫ್ರೇಮಿಂಗ್ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ IPL ನಲ್ಲಿ 2025ರ IPL ಅನ್ನ ಯಾರು ಗೆದ್ರು ಅಂತ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಮುಖ್ಯವಾಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲ್ಲುತ್ತೆ. ಯಾರ ವಿರುದ್ಧ ಗೆಲ್ತು ಅಂತಂದ್ರೆ ಪಂಜಾಬ್ ತಂಡದ ವಿರುದ್ಧ ಈ ಒಂದು ಟೂರ್ನಮೆಂಟ್ ಅನ್ನ IPL ಪ್ರಶಸ್ತಿಯನ್ನ ಗೆದ್ದಿರುತ್ತೆ. ಬಟ್ ನಮಗೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ ಇದು ಕಾನ್ಸೆಪ್ಟ್ ಮುಖ್ಯವಾಗಿ ಯಾರು ಗೆದ್ರು, ಯಾರ ವಿರುದ್ಧ ಗೆದ್ರು ಅಂತ. ಬಟ್ ಇದು ಅನಿಶ್ಚಿತವಾಗಿ ಒಂದು ಘಟನೆ ಆಗುತ್ತೆ. ಸೊ ಮುಖ್ಯವಾಗಿ ಒಂದು ಕಾಲ್ ತುಳಿತದಿಂದ ಸುಮಾರು 11 ಸಾವುಗಳಾಗುತ್ತೆ ಮತ್ತು 50 ಜನರಿಗೆ ಗಾಯ ಕೂಡ ಆಗುತ್ತೆ. ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾರು ಗೆದ್ರು, ಯಾರ ವಿರುದ್ಧ ಗೆದ್ರು ಅಂತ. ಇನ್ನು IPL ಅನ್ನ ಅತಿ ಹೆಚ್ಚು ಬಾರಿ ಗೆದ್ದಂತಹ ತಂಡ ಯಾವುದು, ಅದು ತಮ್ಮ ಹೋಮ್ವರ್ಕ್ ಆಗುತ್ತೆ. ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ಉತ್ತರವನ್ನ ಕಾಮೆಂಟ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, 42 ವರ್ಷಗಳ ನಂತರ ನವದೆಹಲಿಯಲ್ಲಿ ಜೂನ್ 2, 2025ರಂದು ಯಾವ ಜಾಗತಿಕ ವಾಯುಯಾನ ಕಾರ್ಯಕ್ರಮವನ್ನ ನಡೆಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು ICAO ಸಾಮಾನ್ಯ ಸಭೆ, IATA ವಾರ್ಷಿಕ ಮಹಾಸಭೆ ಮತ್ತು ವಿಶ್ವ ವಾಯು ಸಾರಿಗೆ ಶೃಂಗಸಭೆ, ಏರೋ ಇಂಡಿಯಾ ಎಕ್ಸ್ಪೋ, UN ಹವಾಮಾನ ವಾಯುಯಾನ ಶೃಂಗಸಭೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ IATA ವಾರ್ಷಿಕ ಮಹಾಸಭೆ ಮತ್ತು ವಿಶ್ವ ವಾಯು ಸಾರಿಗೆಯ ಶೃಂಗಸಭೆ ನಡೆಯುತ್ತೆ. ಎಲ್ಲಿ ನಡೀತು? ನವದೆಹಲಿಯಲ್ಲಿ ನಡೀತು. ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು, ಎಲ್ಲಿ ನಡೀತು ಅಂತ ನಮಗೆ ಎಕ್ಸಾಮ್ ನಲ್ಲಿ ಪ್ರಶ್ನೆನ ಕೇಳ್ತಾರೆ. ನವದೆಹಲಿಯಲ್ಲಿ ನಡೆಯುತ್ತೆ, 42 ವರ್ಷಗಳ ನಂತರ ನಡೆಯುತ್ತೆ. ಸೊ ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ ವಾರ್ಷಿಕ ಮಹಾಸಭೆ ಮತ್ತು ವ್ಯಾಟ್ಸ್ನ 2025 ಎಲ್ಲಿ ಆಯೋಜನೆ ಮಾಡಿದ್ರು ಅಂತಂದ್ರೆ ನವದೆಹಲಿಯಲ್ಲಿ ಆಯೋಜನೆ ಮಾಡಿದ್ರು. ಇದು ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರುಕಟ್ಟೆಯಾಗಿ ಭಾರತದ ಪ್ರಾಮುಖ್ಯತೆಯನ್ನು ಗುರುತಿಸುತ್ತೆ. ಅಂದ್ರೆ ಭಾರತ ಏನಿದೆ ಅದು ವಿಶ್ವದ 3ನೇ ಅತಿ ದೊಡ್ಡ ದೇಶೀಯ ವಾಯುಯಾನ ಮಾರುಕಟ್ಟೆ ಆಗುತ್ತೆ. ಈ ಕಾರ್ಯಕ್ರಮ ವಾಯುಯಾನ ಉದ್ಯಮದ ನಾಯಕರನ್ನ ಒಟ್ಟುಗೂಡಿಸಿ ಚಿಂತನೆಗಳನ್ನ ಮಾಡೋಕೆ ಸಹಾಯವನ್ನ ಕೂಡ ಮಾಡುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಭೂಕುಸಿತ ಅಟ್ಲಾಸ್ ಗುರುತಿಸಿದಂತೆ ಭೂಕುಸಿತಗಳಿಗೆ ಹೆಚ್ಚು ದುರ್ಬಲ ಪ್ರದೇಶಗಳು ಯಾವುವು ಅಂತ ಪ್ರಶ್ನೆ. ಆಯ್ಕೆಗಳು ಥಾರ್ ಮರುಭೂಮಿ, ಇಂಡೋ ಗಂಗಾ ಬಯಲು ಪ್ರದೇಶ ಅಥವಾ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ ಅಂತ ಕೂಡ ನಾವು ಕರಿತೀವಿ, ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಮತ್ತು ಹಿಮಾಲಯದ ಕೆಲವು ಭಾಗಗಳು, ಪೂರ್ವ ಕರಾವಳಿಯ ಬಯಲು ಪ್ರದೇಶ ಡೆಕ್ಕನ್ ಪ್ರಸ್ಥಭೂಮಿ ಮಾತ್ರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟ್ ಆಗಿ ಒಂದು ಭಾರತದ ಭೂಕುಸಿತದ ಒಂದು ಅಟ್ಲಾಸ್ ಬಿಡುಗಡೆ ಆಗುತ್ತೆ. ಆ ಅಟ್ಲಾಸ್ ಗುರುತಿಸುವಂತೆ ಭೂಕುಸಿತಗಳಿಗೆ ಹೆಚ್ಚು ಪ್ರಬಲ ಪ್ರದೇಶ ಅಥವಾ ಹೆಚ್ಚು ದುರ್ಬಲ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹೆಚ್ಚಾಗಿ ಭೂಕುಸಿತ ಆಗುವಂತಹ ಸಾಧ್ಯತೆ ಇರುತ್ತೆ, ಅದಕ್ಕೆ ಭೂಕುಸಿತದ ದುರ್ಬಲ ಪ್ರದೇಶ ಅಂತ ಕೊಟ್ಟಿದ್ದೀವಿ. ಸೊ ಇದು ಯಾವುದು ಸರಿಯಾದ ಉತ್ತರ? ಪಶ್ಚಿಮ ಘಟ್ಟಗಳು ಮತ್ತು ಹಿಮಾಲಯದ ಕೆಲವು ಭಾಗಗಳಲ್ಲಿ ಏನಾಗುತ್ತೆ, ಹೆಚ್ಚಾಗಿ ನಮಗೆ ಭೂಕುಸಿತ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ಭಾರತದ ಭೂಕುಸಿತ ಅಟ್ಲಾಸ್ ಪಶ್ಚಿಮ ಘಟ್ಟ ಮತ್ತು ಹಿಮಾಲಯ ಪ್ರದೇಶಗಳು ಕಡಿದಾದ ಇಳಿಜಾರು, ಭಾರೀ ಮಳೆ, ಭೂಕಂಪನ ಚಟುವಟಿಕೆಯಿಂದಾಗಿ ಭೂಕುಸಿತಕ್ಕೆ ಹೆಚ್ಚು ಒಳಗಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಭಾರತದ ಭೂಕುಸಿತ ಅಟ್ಲಾಸ್ ಗುರುತಿಸುವಂತೆ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಮತ್ತು ಹಿಮಾಲಯದ ಪ್ರದೇಶಗಳು ಹಿಮಾಲಯನ್ ಮೌಂಟೇನ್ಸ್ ಇವೆಲ್ಲವೂ ಕೂಡ ಕಡಿದಾದ ಇಳಿಜಾರು ಹೊಂದಿರೋದ್ರಿಂದ, ಭಾರೀ ಮಳೆ ಆಗೋದ್ರಿಂದ ಮತ್ತು ಭೂಕಂಪನ ಚಟುವಟಿಕೆಯಿಂದಾಗಿ ಭೂಕುಸಿತಕ್ಕೆ ಹೆಚ್ಚು ಒಳಗಾಗುತ್ತೆ ಅಂತ ಹೇಳಿ ನಮಗೆ ಈ ಮೂಲಕ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆಯ ನಡುವೆ ಜೂನ್ 4, 2025ರಂದು ಭಾರತದ ರಾಜತಾಂತ್ರಿಕ ಅಭಿಯಾನದ ಪ್ರಾಥಮಿಕ ಗಮನವೇನು? ಸೊ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಭಾರತ ಪಾಕಿಸ್ತಾನದೊಂದಿಗೆ ಒಂದು ಉದ್ವಿಗ್ನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಇವಾಗ ರಾಜತಾಂತ್ರಿಕ ಅಭಿಯಾನದ ಪ್ರಾಥಮಿಕ ಗಮನ ಏನು ಭಾರತದ್ದು ಅಂತಂದ್ರೆ, ಆಯ್ಕೆಗಳನ್ನ ನೋಡೋಣ. ಚೀನಾದೊಂದಿಗೆ ಮಿಲಿಟರಿ ಮೈತ್ರಿಯನ್ನ ಬಯಸೋದು. ಸೊ
ಕಂಪ್ಲೀಟ್ಲಿ ಇದು ಆಗೋದೇ ಇಲ್ಲ. ಅಂತಾರಾಷ್ಟ್ರೀಯ ನಿರೂಪಣೆಗಳನ್ನು ರೂಪಿಸೋದು ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಪ್ರಯತ್ನಗಳನ್ನು ಎದುರಿಸೋದು, ಪೂರ್ವಭಾವಿ ಷರತ್ತುಗಳಿಲ್ಲದೆ ಶಾಂತಿ ಮಾತುಕತೆಗಳನ್ನು ನೀಡೋದು, ಇದಂತೂ ಆಗೋದಿಲ್ಲ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ನಿಯೋಜನೆಯನ್ನು ಕೋರೋದು. ಬಟ್ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರೂಪಣೆಗಳನ್ನು ರೂಪಿಸೋದು, ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಟ್ಟದಲ್ಲಿ ಕೂಡ ಭಾರತದ ಒಂದು ಪ್ರತಿನಿಧಿಗಳ ಮೂಲಕ ಭಾರತದ ನಿಲುವನ್ನು ಅಲ್ಲಿ ರೂಪಿಸೋದು ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಪ್ರಯತ್ನಗಳನ್ನು ಎದುರಿಸೋದು ಸರಿಯಾದ ಉತ್ತರ ಆಗುತ್ತೆ. ಕಾಶ್ಮೀರ ದಾಳಿಯ ನಂತರ, ಮುಖ್ಯವಾಗಿ ಪಹಲ್ಗಾಮ್ನ ದಾಳಿಯ ನಂತರ ಹೆಚ್ಚುತ್ತಿರುವಂತಹ ಉದ್ವಿಗ್ನ ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಭಾರತವು ಜಾಗತಿಕ ಅಭಿಪ್ರಾಯದ ಮೇಲೆ ಪ್ರಭಾವ ಬೀರೋಕೆ ಮತ್ತು ಪಾಕಿಸ್ತಾನದ ಸಮಾನಾಂತರ ಪಾಕಿಸ್ತಾನದ ಒಂದು ಅಭಿಯಾನವನ್ನು ಎದುರಿಸೋಕೆ ಸಕ್ರಿಯವಾದಂತಹ ರಾಜತಾಂತ್ರಿಕ ಅಭಿಯಾನವನ್ನು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಸಂಘರ್ಷ ಮತ್ತು ಭದ್ರತಾ ಸನ್ನಿವೇಶಗಳಲ್ಲಿ ಪರಿಣಾಮಕಾರಿಯಾದಂತಹ ರಾಜತಾಂತ್ರಿಕ ಸಂದೇಶ ಕಳುಹಿಸೋದು ನಿರ್ಣಾಯಕ ಆಗುತ್ತೆ. ಮುಂದಿನ ಪ್ರಶ್ನೆ, ಜೂನ್ 4, 2025 ಪ್ರಚಲಿತ ವಿದ್ಯಮಾನಗಳಲ್ಲಿ ಉಲ್ಲೇಖಿಸಲಾದಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಯಾರು ಅಂತ. ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅವರು ಸುದ್ದಿಯಲ್ಲಿದ್ದಾರೆ. ಹಾಗಾದರೆ ಇವರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳು: ಚಂದ್ರನ ಮೇಲೆ ಇಳಿದ ಮೊದಲ ಭಾರತೀಯ ಗಗನಯಾತ್ರಿ, ಜೂನ್ 10ಕ್ಕೆ ಮರು ನಿಗದಿಪಡಿಸಲಾದಂತಹ AX4 ಕಾರ್ಯಾಚರಣೆಯಲ್ಲಿ ISSಗೆ ಸೇರಲು ನಿಗದಿಪಡಿಸಲಾದಂತಹ ಒಬ್ಬ ವ್ಯಕ್ತಿ ಆಗ್ತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದು ISS ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಮೂರನೇ ಆಪ್ಷನ್ ನೋಡೋಣ. ಭಾರತ್ ಜನ್ AI ಉಪಕ್ರಮದ ಮುಖ್ಯಸ್ಥರಾದಂತಹ ಭಾರತೀಯ ವಾಯುಪಡೆಯ ಮುಖ್ಯಸ್ಥ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅಂದ್ರೆ ಜೂನ್ 10ಕ್ಕೆ ಮರು ನಿಗದಿಪಡಿಸಲಾದಂತಹ AX4 ಕಾರ್ಯಾಚರಣೆಯಲ್ಲಿ ಭಾರತೀಯ ಒಂದು ಭಾಗವಾಗಿ ಇವರು ಶುಭಾಂಶು ಶುಕ್ಲಾ ಅವರು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಜೂನ್ 10ಕ್ಕೆ ಮರು ನಿಗದಿಪಡಿಸಲಾದಂತಹ AX4 ಕಾರ್ಯಾಚರಣೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರಲು ಸಿದ್ಧರಾಗಿರ್ತಾರೆ. ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಭಾರತದ ಭಾಗವಹಿಸುವಿಕೆಗೆ ಇದೊಂದು ಮಹತ್ವವಾದಂತಹ ಮೈಲುಗಲ್ಲು ಆಗುತ್ತೆ. ಮುಂದಿನ ಪ್ರಶ್ನೆ, ಜೂನ್ 2025 ಆರಂಭದಲ್ಲಿ RBI ದರ ಕಡಿತದ ನಿರೀಕ್ಷೆಗಳ ನಂತರ ಭಾರತದಲ್ಲಿ ಯಾವ ತಕ್ಷಣದ ಮಾರುಕಟ್ಟೆ ಪ್ರತಿಕ್ರಿಯೆ ಕಂಡು ಬಂದಿದೆ? ಅರ್ಥ ಮಾಡ್ಕೊಳ್ಳಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ದರದಲ್ಲಿ ಕಡಿತ ಆಗ್ತಾ ಇದೆ, ಅದರ ನಂತರ ಮಾರುಕಟ್ಟೆಯಲ್ಲಿ ಯಾವ ಪ್ರತಿಕ್ರಿಯೆ ನಮಗೆ ಕಂಡು ಬರ್ತಾ ಇದೆ ಅಂತ ಪ್ರಶ್ನೆ. ಆಯ್ಕೆಗಳು: ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ತೀವ್ರವಾದ ಕುಸಿತ, ಸೆನ್ಸೆಕ್ಸ್ನಲ್ಲಿ 261 ಪಾಯಿಂಟ್ಗಳಷ್ಟು ಏರಿಕೆ, ನಿಫ್ಟಿಯಲ್ಲಿ 24,600 ದಾಟುತ್ತೆ. ವಿದೇಶಿ ಹೂಡಿಕೆಗಳ ಸ್ಥಗಿತ, ಕರೆನ್ಸಿ ತೀವ್ರವಾಗಿ ಏರಿಕೆ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೆನ್ಸೆಕ್ಸ್ನಲ್ಲಿ 261 ಪಾಯಿಂಟ್ಗಳಷ್ಟು ಏರಿಕೆ ಆಗುತ್ತೆ. ಇವನ್ ನಿಫ್ಟಿಯಲ್ಲೂ ಕೂಡ 24,600 ಪಾಯಿಂಟ್ಗಳಷ್ಟು ಏರಿಕೆ ಆಗುತ್ತೆ. RBI ಏನ್ ಮಾಡುತ್ತೆ, ರೇಪೋ ದರವನ್ನ ಕಡಿತದ ನಿರೀಕ್ಷೆ ಮಾಡ್ತಾ ಇತ್ತು, ನಾವೆಲ್ಲರೂ ಕೂಡ ಇವನ್ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ನಿರೀಕ್ಷೆ ಮಾಡ್ತಾ ಇತ್ತು. ಅದ ನಂತರ ಮಾರುಕಟ್ಟೆಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಕಾರಣ ಆಯಿತು. ಸೆನ್ಸೆಕ್ಸ್ ನಲ್ಲಿ 261 ಅಂಕಗಳಷ್ಟು ಒಂದು ಗಳಿಕೆ ಏರಿಕೆ ಆಗುತ್ತೆ. ಹಾಗೆ ಇವನ್ ನಿಫ್ಟಿಯಲ್ಲಿಯೂ ಕೂಡ 24,600 ಪಾಯಿಂಟ್ಗಳಷ್ಟು ಏರಿಕೆ ಕಂಡು ಬರುತ್ತೆ. ಇದು ಕಡಿಮೆ ಬಡ್ಡಿ ದರಗಳು, ಆರ್ಥಿಕ ಬೆಳವಣಿಗೆ ಮತ್ತು ಕಾರ್ಪೊರೇಟ್ ಲಾಭವನ್ನ ಕೂಡ ಹೆಚ್ಚಿಗೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಗ್ರಾಮೀಣ ಮಾರುಕಟ್ಟೆ ಮೂಲಸೌಕರ್ಯ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು: 10 ಕೋಟಿ, 25 ಕೋಟಿ, 35 ಕೋಟಿ, 50 ಕೋಟಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕದ ಗ್ರಾಮೀಣ ಮಾರುಕಟ್ಟೆಯ ಮೂಲಸೌಕರ್ಯ ಯೋಜನೆ ಏನಿದೆ ಅದರ ಒಟ್ಟು ಅಂದಾಜು ವೆಚ್ಚ ಎಷ್ಟಿದೆ ಅಂತ ಕೇಳಿದ್ರೆ 35 ಕೋಟಿಯಷ್ಟಿದೆ. ಗ್ರಾಮೀಣ ಪ್ರದೇಶದಾದ್ಯಂತ ಎಲ್ಲಾ ಮೂಲಸೌಕರ್ಯ ಘಟಕಗಳನ್ನ ಒಳಗೊಂಡ ಈ ಯೋಜನೆಗೆ ಸುಮಾರು 35 ಕೋಟಿ ವೆಚ್ಚ ಆಗುತ್ತೆ ಅಂತ ಹೇಳಿ ಅಂದಾಜನ್ನ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ಸುದ್ದಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಮಾರುಕಟ್ಟೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ವಿವಿಧ ಮೂಲಸೌಕರ್ಯ ಘಟಕಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 4, 6, 8, 10. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕದ ಗ್ರಾಮೀಣ ಮಾರುಕಟ್ಟೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇರುವಂತಹ ವಿವಿಧ ಮೂಲ ಸೌಕರ್ಯ ಘಟಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 8 ಆಗುತ್ತೆ. ಈ ಯೋಜನೆ 8 ರೀತಿಯ ಮೂಲ ಸೌಕರ್ಯಗಳನ್ನು ಒಳಗೊಂಡಿರುತ್ತೆ. ಒಂದು, ಶೈತ್ಯೀಕರಿಸಿದ ವ್ಯಾನ್, ಸ್ಟೇಜಿಂಗ್ ಕೊಠಡಿ, ಕೋಲ್ಡ್ ಸ್ಟೋರೇಜ್, ಸಂಸ್ಕರಣಾ ಘಟಕ, ಪಕ್ವಗೊಳಿಸುವ ಕೋಣೆ ಅಂದ್ರೆ ಒಂದು ರೈಪ್ನಿಂಗ್ ಚೇಂಬರ್ಸ್ ಇರುತ್ತೆ, ಸಗಟು ಮಾರುಕಟ್ಟೆ, ಹಾಗೆ ಚಿಲ್ಲರೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಮಾರುಕಟ್ಟೆ. ಈ ಒಟ್ಟು 8 ಯೂನಿಟ್ಗಳನ್ನು ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, 2025 ವಿಶ್ವ ಪರಿಸರ ದಿನವನ್ನ ಯಾವ ಥೀಮ್ನೊಂದಿಗೆ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ಹವಾಮಾನ ಕ್ರಮ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿವಾರಣೆ ಮಾಡೋದು, ನಮ್ಮ ಭೂಮಿಯನ್ನು ಪುನಃ ಸ್ಥಾಪನೆ ಮಾಡೋದು,
4ನೇ ಆಪ್ಷನ್ ನೋಡೋಣ, ಜೀವ ವೈವಿಧ್ಯವನ್ನು ಉಳಿಸೋದು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಯಾವ ಥೀಮ್ನೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿವಾರಣೆ ಮಾಡೋದು, ಅಂದರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಅನ್ನು ರಿಮೂವ್ ಮಾಡೋದು ಅನ್ನೋ ಒಂದು ಥೀಮ್ ಇರುತ್ತೆ. 2025ರ ವಿಶ್ವ ಪರಿಸರ ದಿನವು ವಿಶ್ವದಾದ್ಯಂತ ಪ್ಲಾಸ್ಟಿಕ್ ಮಾಲಿನ್ಯದ ತುರ್ತು ವಿಷಯದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿವಾರಣೆ ಮಾಡಿ ಎಂಬ ಥೀಮ್ ಸರ್ಕಾರ, ಕೈಗಾರಿಕೆ ಮತ್ತು ನಾಗರಿಕರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಮತ್ತು ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಹೊಂದಿರುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ ಮೂಲಕ ನೀವು ಕರೆಂಟ್ ಅಫೇರ್ಸ್ನ ಮ್ಯಾರಥಾನ್ ಕ್ಲಾಸಸ್ಸನ್ನು ಕೂಡ ತಾವಿಲ್ಲಿ ನೋಡಬಹುದು. ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇರುತ್ತೆ ಮತ್ತು ಜಾಲತಾಣ ಕೂಡ ಇರುತ್ತೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2024 ಹಾಗೂ 25ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಒಂದ್ಸಲ ಆ್ಯಪ್ಗೆ ಭೇಟಿನ ಕೊಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.